ಹರಿಯ ಬಂಧುಗಳೇ, ನಮ್ಮೆಲ್ಲರಿಗೂ ಅಕ್ಷಯ ತದಿಗ ಅಂದಾಕ್ಷಣ ಚಿನ್ನ ಖರೀದಿ ಮಾಡುವ ದಿನ ಎಂದೇ ತಿಳಿದುಕೊಂಡಿದ್ದೇವೆ. ನೀವೇ ಒಮ್ಮೆ ಯೋಚಿಸಿ ನೋಡಿ, ನಮ್ಮ ಹಿರಿಯರು ಈ ರೀತಿ ಪದ್ಧತಿಯನ್ನು ನಡೆಸಿಕೊಂಡು ಬಂದಿದ್ದರಾ ಎಂದು. ಚಿನ್ನದ ಅಂಗಡಿಯವರು ಮಾಡಿರುವ ಮಾರ್ಕೆಟಿಂಗ್ ಸ್ಕೀಮ್ ಅಷ್ಟೇ. ನೀವೇ ಯೋಚಿಸಿ, ಚಿನ್ನದ ಅಂಗಡಿಯವರಿಗೆ ಅಕ್ಷಯವಾಗಿದೆಯೋ, ಚಿನ್ನ ಖರೀದಿ ಮಾಡಿ ನಿಮಗೆ ಅಕ್ಷಯವಾಗಿದೆಯೋ ಎಂದು. ಯಾಕೆ ನಾನು ಈ ಮಾತನ್ನು ಹೇಳುತ್ತಿದ್ದೇನೆಂದರೆ, ನಾವು ಚಿನ್ನ ಖರೀದಿ ಮಾಡಿದರೆ ನಮಗೆ ಅಕ್ಷಯವಾಗುತ್ತೆ ಎಂದು ಭಾವಿಸಿದ್ದೇವೆ. ಚಿನ್ನ ತರುವುದಕ್ಕೆ ನಾವು ನಮ್ಮ ಮನೆಯಿಂದ ಹಣವನ್ನು ಹೊರಗೆ ಕೊಡುತ್ತೇವೆ ಅಲ್ಲವೇ? ನಮ್ಮ ಮನೆಯಲ್ಲಿರುವ ಹಣ ಹೊರಗೆ ಹೋಗುತ್ತೆ ಅಲ್ಲವೇ? ಯೋಚಿಸಿ. ಅಲ್ಲದೆ ಚಿನ್ನವನ್ನು ನಾವು ಮನೆಗೆ ಅನುಕೂಲವಿದ್ದರೆ ಖಂಡಿತ ಖರೀದಿ ಮಾಡಿ, ಬೇಡ ಎನ್ನಲಾರೆ. ಆದರೆ ದಯವಿಟ್ಟು ಸಾಲ ಮಾಡಿ ಚಿನ್ನ ಖರೀದಿ ಬೇಡ. ಏಕೆಂದರೆ ಸಾಲವೇ ನಮಗೆ ಅಕ್ಷಯವಾಗುತ್ತೆ. ಹಾಗೆಯೇ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳಲು ಬಯಸುವೆ. ನಮ್ಮ ಪಕ್ಕದ ಮನೆಯವರು ಚಿನ್ನ ತಗೊಂಡ್ರು, ನಾವು ತಗೊಳಕ್ಕಾಗಲ್ಲ ಎಂದು ಖಂಡಿತ ಕೊರಗಬೇಡಿ. ಅಕ್ಷಯ ಎಂದರೆ ಚಿನ್ನ ತರುವುದಲ್ಲ, ತರುವುದಕ್ಕಿನ್ನ ದಾನ ಕೊಡುವುದು. ಹೌದು, ನಮ್ಮ ಹೆಣ್ಣು ಮಕ್ಕಳಿಗೆ ಚಿನ್ನ ಒಂದು ಕಡೆ, ಹಾಗೆ ಅರಿಶಿಣ ಕುಂಕುಮ ಒಂದು ಕಡೆ ಇಟ್ಟರೆ ನಮ್ಮ ಬುದ್ಧಿವಂತ ಮುತ್ತೈದೆ ಹೆಣ್ಣು ಮಕ್ಕಳು ಖಂಡಿತ ಅರಿಶಿಣ ಕುಂಕುಮವನ್ನೇ ಆರಿಸಿಕೊಳ್ಳುತ್ತಾರೆ ಅಥವಾ ಬಯಸುತ್ತಾರೆ ಅಲ್ಲವೇ? ಕಾರಣ ಅಕ್ಷಯ ತೃತೀಯ, ಅರಿಶಿಣ ಕುಂಕುಮ ಅಕ್ಷಯವಾಗಬೇಕಲ್ಲವೇ? ಸದಾ ಮುತ್ತೈದೆಯಾಗಿ ಇರುವುದಕ್ಕಿನ್ನ ನಮಗಿನ್ನು ಯಾವ ಬಂಗಾರ ಬೇಕು ಹೇಳಿ? ನಾವು ಯಾವುದನ್ನು ಕೊಡುತ್ತೇವೋ ಅಥವಾ ದಾನ ಮಾಡುತ್ತೇವೋ ಅದೇ ನಮಗೆ ಮರಳಿ ದುಪ್ಪಟ್ಟು ಬರುತ್ತದೆ. ಅರಿಶಿಣ ಕುಂಕುಮ ದಾನ ಮಾಡಿ, ಹೂದಾನ, ಬಳೆ ದಾನ, ವಸ್ತ್ರದಾನ, ಮಾವಿನ ಹಣ್ಣಿನ ದಾನ, ಬಡವರಿಗೆ, ನಿರ್ಗತಿಕರಿಗೆ, ಅವರಿಗೆ ಅವಶ್ಯಕತೆ ಇರುವಂತಹ ಈ ಬಿಸಿಲಿನಲ್ಲಿ ನಡೆದಾಡಲು ಚಪ್ಪಲಿ ದಾನ ಮಾಡಿ, ಛತ್ರಿ ದಾನ ಮಾಡಿ, ಬಡ ಮಕ್ಕಳಿಗೆ ನಿಮ್ಮ ಮಕ್ಕಳಿಂದ ಪುಸ್ತಕ ಪೆನ್ ದಾನ ಮಾಡಿ, ಅಥವಾ ಯೂನಿಫಾರ್ಮ್, ಸ್ಕೂಲ್ ಫೀಸು ಅಥವಾ ಬಟ್ಟೆಗಳು, ಹಸಿದವರಿಗೆ ಅನ್ನ ದಾನ ಮಾಡಿ. ಆದರೆ ಒಂದು ಮಾತು ನೆನಪಿರಲಿ, ನೀವು ದಾನ ಮಾಡುವಾಗ ಅದರಿಂದ ಯಾವುದೇ ನಿರೀಕ್ಷೆ ಇಲ್ಲದೆ ದಾನ ಮಾಡಿ. ನಿಮ್ಮ ಕುಟುಂಬಕ್ಕೆ ಇದು ಶ್ರೀರಕ್ಷೆಯಾಗಿ ಕಾಯುತ್ತೆ. ನಿಮ್ಮ ವಂಶ ಸದಾ ಸಂಪದ್ಭರಿತವಾಗಿರುತ್ತೆ. ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿ ಮಾಡಬೇಕು ಎಂದು ಯಾವ ಶಾಸ್ತ್ರದಲ್ಲಿಯೂ ಹೇಳಿಲ್ಲ. ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ಅಕ್ಷಯ ಪಾತ್ರೆ ಕೊಟ್ಟ ದಿನ. ಹಾಗೆಯೇ ಕುಚೇಲನಿಂದ ಶ್ರೀಕೃಷ್ಣ ಅವಲಕ್ಕಿ ಪಡೆದು ತಿಂದ ದಿನ ಕೂಡ. ಏನು ಮಾಡಲು ಸಾಧ್ಯವಾಗದಿದ್ದರೆ ಆ ಲಕ್ಷ್ಮೀನಾರಾಯಣರಿಗೆ ಭಕ್ತಿ ಶ್ರದ್ಧೆಯಿಂದ ಸಿಹಿಯಾದ ಖಾದ್ಯವನ್ನು ತಯಾರಿಸಿ ಅರ್ಪಿಸಿ, ಭಕ್ತಿಪೂರ್ವಕವಾಗಿ ಅರ್ಪಿಸಿ ಭಗವಂತನ ನಾಮಸ್ಮರಣೆ ಮಾಡಿ, ಈ ದಿನ ಒಳ್ಳೆಯ ಮಾತನ್ನು ಆಡಿ. ಈ ದಿನ ಮಾತ್ರವಲ್ಲ, ಯಾವಾಗಲೂ ಮನೆಯಲ್ಲಿ ಒಳ್ಳೆಯ ಮಾತನ್ನಾಡಿ. ಜಗಳ ಬೇಡ, ಕೆಟ್ಟ ಮಾತುಗಳು ಬೇಡ, ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಅಕ್ಷಯ ತೃತೀಯ ದಿನ ಪಂಚಾಂಗ ನೋಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ದಿನ ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕಾದರೂ ಪಂಚಾಂಗದ ಅವಶ್ಯಕತೆ ಇಲ್ಲದಿರುವುದರಿಂದ ಯಾವ ಒಳ್ಳೆ ಕೆಲಸ ಬೇಕಾದರೂ ಮಾಡಬಹುದು. ಭೂಮಿ ಪೂಜೆ, ಗೃಹ ಪ್ರವೇಶ, ಯಾವುದಾದರೂ ಕಲೆ, ನೃತ್ಯ, ಸಂಗೀತ, ಶ್ಲೋಕ, ಪಾರಾಯಣ, ಭಗವದ್ಗೀತೆ ಪ್ರಾರಂಭ ಮಾಡಿದರೆ ಶುಭವಾಗಿರುತ್ತದೆ. ನಮ್ಮ ಮನಸ್ಸನ್ನು ಯಾವಾಗಲೂ ತಿಳಿಯಾಗಿಟ್ಟುಕೊಳ್ಳೋಣ. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಧನ್ಯವಾದಗಳು.